ಇವತ್ತು ಬೆಳಗಾಂಚೆ ನಾವೆಲ್ಲ ಒಟಕ್ಕೆ ಹೊರಟದ್ದು ಮೀನು ಫ್ರೈ ಮಾಡುವ ಅಂದಳಿ. ಹೊಳಿ ಬತ್ತೆ ಹೊಳಿದೇ ಮೀನು ಹಿಡ್ಕ ಫ್ರೈ ಮಾಡುವ ಅಂದಳಿ ಹೋಯ್ತು. ಎಂಥದ್ದು ಮಾಡ್ಕೊ ಎಂಥದ್ದು ಆಯ್ತು. ನಮ್ಗೆ ಆಳ ಸಿಡಿ ಕಂಡ್ರೆ ನೀವೇ ನೆಗೆ ಇಡ್ತೀರಿ. ವಾಟಿ ಕೋಲಿ ನ್ಯಾಗ ಬಿಡಿಸೋತಿ ನೀರಿಗೆ ಬಿಟ್ಟದಷ್ಟೇ. ಮತ್ತೆ ಎಂತ ಇಲ್ಲ, ಅದಕ್ಕೆ ಅಂತ ಹಾಕೋದು ಈಕೋದು ಅಂತಿಲ್ಲ. ನಮ್ಮ ನಾರಾಯಣನ ಐಡಿಯಾ ಅದು. ಹಂಗೋ ಹಿಂಗೆ ಮಾಡಿ ಒಂದು ಗಾಂಡ್ಲೆ ಮೀನು ಸಿಕ್ತು ಮಾರ್ರ. ಇವ್ರ ಹತ್ರ ಮನೇನ ಬಾಪತಿ ಗನ ಚೂರಿ ಹಿಡ್ಕ ಬನ್ನಿ ಅಂತ ಹೇಳ್ರೆ ಬಡ್ಡು ಚೂರಿ ತಗೊಬಂದು ಇಲ್ಲಿ ಕಲ್ಲಿಗೆ ಹಾಕಿ ತಿಕ್ತಿದ್ರು. ಕಾಡಿಗೆ ಶುರುವಾಯ್ತು ಕಾಣಿ ಬಡ್ಡು ಚೂರಿ ತಕ ನಮ್ಮ ವಿಶ್ವಣ್ಣನ ಹೋರಾಟ ಮೀನು ಕೊಚ್ಚುಕೆ. ಒದ್ದಾಡ್ರಿ. ನಮ್ಮ ವಿಶ್ವಣ್ಣ ಆತಿಲ್ಲ ಅಂದೇಳಿ ಬೆಳ್ಳಿ ಚುಕ್ಕಿ ಹತ್ರ ಬಕ್ಕಳಿ ಅಂತೂ ಒಚ್ಚರು. ನಮ್ಮ ಕಿರಣ್ ಒಬ್ಬ ನೀವು ಮೀನೆಲ್ಲ ಕೊಯ್ದು ಉಪ್ಕಾರೆಲ್ಲ ಹಾಕಿ ಫ್ರೈ ಮಾಡಿ ನಂಗೆ ಕೊಡಿ ಅಂದೇಳಿ ಹೇಳಿ ಮರ ಹತ್ತಿ ಕೂತಿದ್ದ ಮಾರ್ರ. ವಿಶ್ವಣ್ಣ ಹತ್ರ ಇದ್ದು ಮೀನು ರಂಜಿತ್ ತಗೊಂಡು ನಾನು ಕಚ್ತೆ ಅಂದೇಳಿ ಹೇಳಿ ಕೊಚ್ಚು ಶುರು ಮಾಡ್ದೆ ಕಣಿ. ಕೋಳಿ ತಕ ಅಕ್ಕಚ್ಚಿ ಬೈರ್ ಕೊದ್ದಾಗಿತ್ತಿವ. ನೀವೆಲ್ಲ ಮೀನೆಲ್ಲ ಕೊಯ್ನಿ ಅಂದೇಳಿ ಹೇಳಿ ನಮ್ಮ ನಾರಾಯಣನ ಒಲಿ ಮಾಡೋಕ್ಕೆ ಜಾಗ ಎಲ್ಲ ಹುಡುಕ್ತಾ ಇದ್ರು. ಕಾಡಿ ಶುರುವಾಯ್ತು ಕಾಣಿ ಅಣ್ಣ ತಮ್ಮನ ಒದ್ದಾಟ. ಎಲ್ಲರಿಗೆ ಮೀನು ಹೋಳ್ಬೇಕಾದ್ರೆ ನಮ್ಮ ರಂಜಿತ್ನಿ ಮೀನು ಮಂಡಿ ಅಂಬ್ರು ಮಾರ್ರ. ಅದ್ರಾಗ ಎಂತ ಇರುತ್ತೋ ಮೀನು ಮಂಡಿ ಬೇಕಾದ್ರೆ ಅವನೇ ರಿಪೇರಿ ಮಾಡ್ತಿದ್ದ. ಕಳ್ಸಲ ಮಾಡೋದು ಒಲಿ ಲಾಯ್ಕೈಲ್ಲ ಅಂದೇಳಿ ನಮ್ಮ ನಾರಾಯಣಣ್ಣ ಈ ಸಲ ನಾನೇ ಒಲಿ ಮಾಡ್ತೇನೆ ಹೇಳಿ ಹೋಯ್ದ. ಎಂಥ ಕಿತಾಪತಿ ಮಾಡ್ತನೋ ಗೊತ್ತಿಲ್ಲ. ಈ ಮೀನು ಕೊಯ್ದು ಮುಗಿದ್ರು ಕೂಡ ನಮ್ಮ ನಾರಾಯಣಣ್ಣ ಬೆಣ್ಣೆ ಕುರ್ಕಂತ ಬಿಸಾಕ್ಲಕ್ಕ ನೀರಿಗೆ. ಅದು ಯಾವುದಪ್ಪ ಬಾಳೆಲೆ ಮೇಲೆ ತೇಲ್ತಾ ಬಂತು. ಹೊಸ ಪ್ರಯೋಗ ಎಲ್ಲ ಮಾಡೋದು ಈ ವರ್ಷ. ಕಾಡಿ ಬೆಣ್ಣೆ ಕುರ್ಕನ್ನು ಕೊಯ್ತೇನಳಿ ಹೇಳಿ ನಮ್ಮ ರಂಜಿತ ಆ ಬಡ್ಡು ಚೂರಿ ತಗೊಂಡು ಕೊಚ್ಚಿದ ಮಾರ್ರ. ಹೊಡಿ ಮಡಿ ತೆಗ್ದಿದ್ದ. ಮೀನು ಕೊಯ್ದು ಉಪ್ಪು ಹಾಕುದಾ ಇಲ್ಲ ಮೀನು ಬಜ್ಜಿ ಮಾಡೋದೇ ಗೊತ್ತಿಲ್ಲ ಮಾರ್ರ. ಜಜ್ಜುಳಿ ಮಾಡಿ ಹಾಕಿದೇವ ಕೊಯ್ಯಿ ಅಂದೇಳಿ ಹೇಳ್ರಿ ನೀವು. ಆ ಬಡ್ಡು ಚೂರಿ ತಕ ಕಡುವುದು ಮಾರ್ರ ಕೊಯ್ಟಿ ಮೇಲೆ ಬೆಚ್ಕೊಂಡು. ಅದು ಮೀನ ನೆನೆಸಿನ ಕೋಳ ನೆನೆಸಿನ ಅವನಿಗೆ ಗೊತ್ತಿರ್ಕದು. ಇವು ಒಲೆಯೆಲ್ಲ ಮಾಡಿದ್ರು ಹೌದು ಮಾರ್ರ. ಡೌನೆ ಒಲೆ ಮಾಡ್ಕೊಂಡು ಏರಾಗ ಸೌದಿ ದುಡ್ಡು ಜಾಗ ಮಾಡ್ಕೊಂಡು ಈ ಗುಡ್ಡಿ ಹೆಗುಳ ಮಾಳು ತೋಡುತ್ತಲ್ಲ. ಮಾಳಿಂದ ಮಣ್ಣು ಎತ್ತಿ ಹಾಕಿದಾಗಿತ್ತು ನಮ್ಮ ನಾರಾಯಣಣ್ಣ. ಕಡಿಗೂ ಒಲೆ ಮಾಡಿ ಬೆಂಕಿ ಹಿಡಿಸಿ ಕೊಟ್ಟ ನಾರಾಯಣಣ್ಣ. ಬಾಳೆಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಿಕ್ಸರ್ ರಂಬಿಸಿ ಕಚಪಚ ಕಲಿಸಿ ಮಸಾಲ ಎಲ್ಲ ಹೂಡೋದು ಮೀನು ಕಣಿ ಹೆಂಗೆ ಇತ್ಕಣಿ. ಸ್ವಲ್ಪ ತಡದ್ರೆ ಬಿಸ್ಲಾಗೆ ಬೇಯ್ತದ. ಬೆಣ್ಣೆ ಕುರ್ಕಿ ನರ್ನಾಡಿಗೆಲ್ಲ ಮಸಾಲ ಎಲ್ಲ ಹಾಕಿರ ಮೇಲೆ ಗಾಂಡ್ಲೆ ಮೀನು ಶುರು ಮಾಡ್ತು ಕಣಿ. ಇದು ನಾವು ಹೊಳೆಗಿಡೋದು ಹೊಳಿಗೆ ಗಾಂಡ್ಲ ಅಂದೇಳಿ ಅದಕ್ಕೆಲ್ಲ ಮಸಾಲ ಹಾಕಿ ಶುರು ಮಾಡ್ರಿ ನಮ್ಮಣ್ಣ. ಹಂಗೋ ಹಿಂಗೆಲ್ಲ ಹಾಕಿ ಲಾಸ್ಟ್ ಬಾಲ ಬಂದು ಉಳ್ಕಣಿ. ಅದಕ್ಕಿಷ್ಟು ಮಸಾಲ ಹಾಕಿ ಹತ್ರ ತಕ ಬಂದು ತೋರಿಸೋದು ಹೆಂಗೆ ಹಿಡ್ದಿತ್ತು ಕಣಿ. ಎಲ್ಲ ವಿಡಿಯೋದಾಗೂ ಒಂದೇ ಕಾವಲಿ ತಕ ಬತ್ತಿತ್ತ ನೆನೆಸ್ಕೊಂಬೇಡಿ ಮಾರ್ರ. ಬೇರೆ ಪಾತ್ರ ಪಗಡಿ ಎಲ್ಲ ಇತ್ತು ತಗೊಬಂದ್ರೆ ಹಬ್ಬಿ ಹಿಡಿಕಟ್ಟು ಮುಂದೆ ತಗೊಂತಲ್ಲ ಅಂದೇಳಿ ಒಂದೇ ಕಾವಲಿ ತಕ ತಿರುಗ್ತಿದ್ದು. ನಮ್ಮ ಅಡುಗೆ ಕೂದಿತ್ತಲ್ಲ ಕಾವಲಿನೇ ಕೈ ಇಡ್ಸುತ್ತೆ. ಇನ್ನು ಬೇರೆ ಪಾತ್ರ ತಕ ಬಂದ್ರೆ ಬಿಡುತ್ತೆ. ಬುಡಲ್ಲ ಕೈ ಇಡಿಸಿ ಕಮ್ರಟಿ ಮಾಡೋದಿಲ್ಲ.
ಬೆಣ್ಣೆ ಕೊರ್ಕ ಮೀನು ಆದ್ಮೇಲೆ ಹೊಳಿ ಗಾಂಡ್ಲು ಫ್ರೈ ಮಾಡೋದು ಶುರು ಮಾಡ್ತೇನೆ. चटपट